ಅಪ್ಪಟ ಛಲಗಾತಿಯ ಅಪರೂಪದ ಮಹಿಳೆ ಸ್ವಾಭಿಮಾನದಿಂದ ತನ್ನ ಬದುಕನ್ನ ಬಂಗಾರವಾಗಿಸಿಕೊಂಡ ಸಾಹಸಿ ವೀರವನಿತ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಜಕ್ಲಿ ಗ್ರಾಮದ ಶ್ರೀಮತಿ ಮಂಜುಳಾ ಮಾದರ್ 10ನೇ ತರಗತಿಯನ್ನ ಪಾಸ್ ಮಾಡಿ ಗ್ರಾಮದಲ್ಲಿ ಸಂಜೀವಿನಿ ಒಕ್ಕೂಟದ ಶ್ರೀಯುತ ಕೆಂಚಮ್ಮ ದೇವಿ ಸ್ವಸಹಾಯ ಸಂಘವನ್ನ ರಚನೆ ಮಾಡಿಕೊಂಡು ಉಳಿತಾಯ ಮತ್ತು ಸಾಲ ಮರುಪಾವತಿಯನ್ನ ಮಾಡುತ್ತಾ ಅನಿರೀಕ್ಷಿತವಾಗಿ ಬಂದ ವಾಹನ ಚಾಲನಾ ಪರವಾನಿಗೆ ತರಬೇತಿಯನ್ನ ಹುಲಕೋಟೆ ಕೆವಿಕೆ ಕೇಂದ್ರದಲ್ಲಿ ಪಡೆದು ಗ್ರಾಮ ಪಂಚಾಯತ್ನ ಘನತ್ಯಾಜ್ಯ ವಿಲೇವಾರಿ ಘಟಕದ ವಾಹನವನ್ನು ಚಲಾವಣೆ ಮಾಡುವ ಹಂತವನ್ನ ಮುನ್ನಡೆಸುತ್ತಿದ್ದಾರೆ. ಶ್ರೀಮತಿ ಮಂಜುಳಾ ಮಾದರ್ ಅವರು ಅಪ್ಪಟ ಛಲಗಾತಿ, ಸ್ವಾಭಿಮಾನಿ ಬದುಕೆಂಬ ಪಯಣದ ಹಾದಿಯಲ್ಲಿ ಬಂದೆರಗಿದ ಅನಿರೀಕ್ಷಿತ ಕಾರ್ಪಣ್ಯಗಳಿಗೆ ಎದೆಗೂಡದೆ ಸವಾಲುಗಳನ್ನು ದಿಟ್ಟತನದಿಂದ ಎದುರಿಸಿ ಬದುಕು ಬಂಗಾರವಾಗಿಸಿಕೊಂಡ ಸಾಹಸಿ. ಆಗುದಂತ ಕೈಲಾಗದೆಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಎಂಬ ಡಾ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಚಿತ್ರದ ಹಾಡನ್ನೇ ಪ್ರೇರಣಾಗಿಸಿಕೊಂಡ ಇವರು ಪುರುಷರು ಮಾಡುವಂತಹ ವಾಹನ ಚಾಲನೆಯ ಪುರುಷರಿಗೂ ಸವಾಲು ಎನಿಸುವಂತೆ ಜಕ್ಲಿ ಗ್ರಾಮ ಪಂಚಾಯತ್ನ ಘನತ್ಯಾಜ್ಯ ವಿಲೇವಾರಿ ವಾಹನ ಚಾಲನೆಯನ್ನ ಮಾಡುತ್ತಿದ್ದಾರೆ. ಮಹಿಳೆಯರ ಬದುಕು ಬರೀ ಬಂಗಾರವಲ್ಲ, ಬದುಕೆಂಬ ಬಂಗಾರವೆಂದು ಕೈಚಾಚಿ ಪಡೆದು ಹೃದಯದಲ್ಲಿ ಇಟ್ಟುಕೊಂಡದ್ದೇ ಆದಲ್ಲಿ ಅದು ಕೇವಲ ಥಳಕಿನ ವಸ್ತುವಾಗಿ ಬೇಡಿಕೆಯಾಗಿ ಕಾಡುವುದು. ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಸಂಸಾರ ಎಂದು ಹಪಹಪಿಸಿ ಆತ್ಮೀಯವಾಗಿ ದುಡಿದು ಹೆಣಗುವ ಆಕೆಯ ಮನೆಯೊಳಗಿನ ಆತ್ಮೀಯರಿಂದಲೇ ದೌರ್ಜನ್ಯಕ್ಕೆ ಒಳಗಾಗುವ ಸಂದರ್ಭಗಳಲ್ಲಿ ಕಡಿಮೆಯಿಲ್ಲ. ಉದ್ಯೋಗ ಪುರುಷರಿಗಷ್ಟೇ ಮೀಸಲು ಎಂಬ ಕಾಲು ಹೊಂದಿತ್ತು. ಸಮಾಜ ಬದಲಾವಣೆಯಾದಂತೆ ಈ ನಂಬಿಕೆಗಳು ಸುಳ್ಳಾಗಿವೆ. ಸಮಾಜದ ಎಲ್ಲ ರಂಗದಲ್ಲೂ ಕೂಡ ಹೆಣ್ಣು ಸ್ಥಾನವನ್ನ ಕಂಡುಕೊಂಡಿದ್ದಾಳೆ. ಇವುಗಳೆಲ್ಲವ ಮಧ್ಯ ಸಮಾಜದಲ್ಲಿ ನನ್ನನ್ನು ಗುರುತಿಸಿಕೊಂಡಿರುವ 2003ರಲ್ಲಿ ಮಹಿಳಾ ಸಂಜೀವಿನಿ ಒಕ್ಕೂಟ ಜಕ್ಲಿ ಒಂದು ಪ್ರಯೋಜನದಿಂದ ಜನರು ಈ ಉದ್ಯೋಗಕ್ಕೆ ಸಹಕಾರವನ್ನು ನೀಡಿದಾಗ ಸಮಾಜದಲ್ಲಿ ನನ್ನ ಸ್ಥಾನಮಾನ ಹೆಚ್ಚಾಗಿ ತೊಡಗಿದೆ. ವ್ಯಕ್ತಿತ್ವ ಬದಲಾವಣೆ, ವಾಹನ ಚಲಾವಣೆಯನ್ನ ಮಾಡ್ತಾ ಇರೋದ್ರಿಂದ ನನ್ನ ವ್ಯಕ್ತಿತ್ವವೂ ಕೂಡ ಬದಲಾವಣೆಯಾಗಿದೆ. ಸಮಾಜದಲ್ಲಿರುವ ನಮ್ಮದೇ ಸಮುದಾಯದವರು ನಮ್ಮ ಸಾಧನೆಗೆ ಬಹಳ ಹರ್ಷವನ್ನ ವ್ಯಕ್ತಪಡಿಸಿರುವುದು ಜೊತೆಗೆ ನನ್ನ ವ್ಯಕ್ತಿತ್ವವೂ ಕೂಡ ಬದಲಾವಣೆ ಆಗಿರುವುದು ಸಂತಸದ ವಿಷಯ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಮಹಿಳೆ ಇರ್ತಾಳೆ ಎನ್ನುವ ಗಾದೆಯಂತೆ ಈ ಬಾರಿ ಆ ಯಶಸ್ವಿ ಪುರುಷನೂ ಸೇರಿದಂತೆ ಯಾರು ಆ ಮಹಿಳೆ ನೀಡಿದ ಸಹಕಾರವನ್ನು ನೆನೆಯುವುದಿಲ್ಲ. ಹಾಗೆಯೇ ಶ್ರಮ ತ್ಯಾಗ ಯಾರ ಗಮನಕ್ಕೂ ಬಾರದೆ ಹೋಗುತ್ತೆ. ಎಷ್ಟೋ ಕುಟುಂಬಗಳ ದೈನಂದಿನ ವ್ಯವಹಾರಗಳಲ್ಲಿ ಅದೆಷ್ಟೋ ಮಹಿಳೆಯರು ಪುರುಷರ ಜೊತೆಗೆ ಹಗಲಿರುಳು ಹೆಗಲು ಕೊಟ್ಟು ದುಡಿತಾರೆ. ಆದರೆ ತಮ್ಮ ಅವಶ್ಯಕತೆಗಳಿಗೆ ಬೇಕಾದಾಗ ಹಿಡಿ ಕಾಸಿಗೆ ಆಕೆ ಗಂಡನ ಮುಂದಕ್ಕೆ ಕೈ ಚಾಚಬೇಕಾಗುತ್ತೆ. ಆದರೆ ಅದೇ ಮಹಿಳೆ ತನ್ನ ಸ್ವಾವಲಂಬಿ ಜೀವನವನ್ನು ಮಾಡಿದವರು ಎಷ್ಟೋ ಜನ ನಮ್ಮಲ್ಲಿದ್ದಾರೆ. ಈ ಸಾಧನೆಗೆ ಚಂದ್ರಶೇಖರ್ ಕಂದಕೂರ್ ಕಾರ್ಯನಿರ್ವಾಹಕ ಅಧಿಕಾರಿ, ರೋಣ ತಾಲೂಕು ಪಂಚಾಯತ್ ಇವರು ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ತಮ್ಮ ಅಸ್ತಿತ್ವವನ್ನು ತೆಗೆದುಕೊಂಡಿದ್ದು ವಾಹನ ಚಾಲನೆ ಕಷ್ಟವೆಂದು ಹೇಳ್ತಾ ಇರುವವರ ಮಧ್ಯೆ ಮಂಜುಳಾರವರು ಮಾದರಿಯಾಗಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ ವಾಹನವನ್ನು ಮಹಿಳೆಯರೇ ಚಲಾವಣೆ ಮಾಡಬೇಕಾಗಿರುವುದರಿಂದ ರೋಣ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತ್ನಲ್ಲಿ ಅನುಷ್ಠಾನಗೊಳಿಸಲು ಕಾರ್ಯಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಅಂತ ಆ ಮಹಿಳೆಯ ವ್ಯಕ್ತಿತ್ವವನ್ನ ಕೊಂಡಾಡಿದ್ದಾರೆ. ವರದಿ ಮೀಡಿಯಾ ಹೆಡ್ SV ಶಂಕರಗೌಡರ್.